ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅಷ್ಟು ಈಸಿಯಾಗಿ ಬೆಂಡೆಕಾಯಿ ಚಟ್ನಿ ಮಾಡೋಣ. ಇದು ಬಿಸಿ ಬಿಸಿ ಚಪಾತಿ, ಜೋಳದ ರೊಟ್ಟಿ ಮತ್ತು ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಂತೂ ಭಾಳ ಚಲೋ ಇರ್ತೈತಿ. ಮೊದಲು ಬೆಂಡೆಕಾಯಿನ ಈ ಥರ ಕ್ಲೀನಾಗಿ ತೊಳ್ಕೊಂಡು ಒಂದು ಬಟ್ಟೆಯಿಂದ ಕ್ಲೀನಾಗಿ ನೀರು ಹೋಗೋ ತನಕ ಒರೆಸ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಒಂದು ಪ್ಯಾನ್ಯಾಗ ಒಂದು 2 ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ಕೊಂಡು ಅದನ್ನು ಚಲೋತ್ನಾಗಿ ಲೋ ಫ್ಲೇಮ್ನಾಗ ಹುರ್ಕೋಬೇಕು. ಅದನ್ನು ಮಿಕ್ಸಿ ಜಾರ್ನಾಗ ಹಾಕಿ ಇಟ್ಕೊಂಡಿನಿ. ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಚಲೋತ್ನಾಗ 5 ರಿಂದ 6 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಒಂದು 3 ಟೊಮೆಟೊನ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಬೆಳ್ಳುಳ್ಳಿ ಹಾಕಿ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಬಿಟ್ಟು ನಂತರ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕಿ ಮತ್ತೆ ಒಂದು 2 ರಿಂದ 3 ನಿಮಿಷ ಫ್ಲೇಮ್ ಆಫ್ ಮಾಡಿ ಬಿಡಬೇಕು. ಇದು ಸಾಫ್ಟ್ ಆಗಿರುತ್ತೆ. ಈಗ ಶೇಂಗಾ ಇರೋ ಮಿಕ್ಸಿ ಜಾರಿಗೆ ಹಾಕಿ ಉಪ್ಪು, ಬೆಲ್ಲ, ಒಣ ಖಾರದ ಪುಡಿ ಹಾಕಿ ಮಿಕ್ಸಿ ಮಾಡಿಕೊಂಡ್ರೆ ಈ ಒಂದು ಚಟ್ನಿ ರೆಡಿ ಆಗುತ್ತೆ.